ಫಸ್ಟ್ ಸಿಗುವಾಗ ಕೆಲಸ ಇಲ್ಲಲ್ಲ, ಎಂತ ಕೆಲಸ ಇಲ್ಲ, ಏಜೆಂಟ್ ಹೋಗಕ್ಕೆ ಅಂತ ಅದೇ ಮಾಡಿದೆ ನಾನು. ಏಜೆಂಟ್ ಬೈಕಿಗೆ ರಿಕ್ಷಕ್ಕೆ ಕೈಗೆ ಅಡ್ಡ ಕಟ್ಟಿ ಹೋಗುದು ಸರ್ ಹೋಗುವಾಗ. ನಿಜವಾಗ್ಲು 60 ಕಿಲೋಮೀಟರ್ಗೆ ಬರ್ತೀರ? ಹೌದು. ನೀವು ಮೊಟ್ಟ ಮೊದಲು ಪಡ್ಕೊಂಡಂತ ಸ್ಯಾಲ್ರಿ ಎಷ್ಟು ಸರ್, ಸಂಬಳ ಎಷ್ಟು ಅವಾಗ? ಆಗ ಸೈಕಲ್ ಅವನ್ನೇ ಹೋಗಿದ್ರು ಬೈದು, ಬೈಕ್ ನಲ್ಲಿ ಹೋದ್ರು ಬೈದು, ಯಾರು ಓಡಿದ್ರು ವಾರ ನೋಡಿದ್ರು ಬೈತಾರೆ. ಶಾಲೆಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ಲ ಆಗ. ನಾವು 8th ಅಲ್ಲೇ ಶಾಲೆ ಬಿಟ್ಟಿದ್ದೇನೆ ನಾನು ಆಗ. 8ನೇ ಕ್ಲಾಸ್ ಅಲ್ಲೇ ಬಿಟ್ಟಿದ್ದೇನೆ ಶಾಲೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಗೌರವ ಆಗ್ತದೆ. ಕಂಡಕ್ಟರ್ ಡ್ರೈವರ್ ಅಂದ್ರೆ ಅವರಿಗೆ ಒಂದು ದೇವರಿದ್ದಾಗೆ. 60 ಕಿಲೋಮೀಟರ್ ಉಂಟು. 60. ಓ ಮೈ ಗಾಡ್, 60 ಕಿಲೋಮೀಟರ್ ಹೋಗ್ಬೇಕು ನಮ್ಗೆ. ಓಕೆ, ನೀವ್ ಯಾವ್ದ್ರಲ್ಲಿ ಹೋಗ್ತೀರಾ? ನಾನು ಬೆಳಿಗ್ಗೆ ಮನೆಯಿಂದ ಹೊರಟು ಬೈಕ್, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ, ಬರುವಾಗ ಗಾಡಿ ಎಲ್ಲ ಲೇಟ್ ಆಗ್ತಾ ಹೋಗ್ತದೆ. ಈ ಕೊಡೆ ಬಿಡಿಸುದು ಮಡಿಸುದು ಇದೇ ಆಯ್ತು ಅವ್ರದ್ದು ಕೆಳಗೆ ಮೇಲೆ ಹೋಗುವಾಗ. ಈ ಬೇಸಿಗೆಲ್ಲ ಅದೇನಿಲ್ಲ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ಆದಂತಹ ಬ್ಲಾಗ್. ತುಂಬ ಜನರ ಒಂದು ಬೇಡಿಕೆ ಇತ್ತು, ಸರ್ ಬಸ್ ಡ್ರೈವರ್ಗಳ ಮಾಹಿತಿಯನ್ನು ನಮಗೆ ಕೊಡ್ತೀರಾ, ನಿರ್ವಾಹಕರ ಕಷ್ಟ ಸುಖಗಳನ್ನು ಹೇಳಿ ಅಂತ ತುಂಬಾನೇ ನನಗೆ ಮೆಸೇಜ್ ಬರ್ತಾ ಇತ್ತು. ನಾನಿವತ್ತು ನಿರ್ವಾಹಕರ ಕಷ್ಟ ಸುಖಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನೀಡಲಿಕ್ಕಿದ್ದೇನೆ. ಇವರಂತೂ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಇವರು ನಿರ್ವಾಹಕರು. ಎಷ್ಟು ಕಷ್ಟಪಟ್ಟು ಇವರು ಬಸ್ಸಿಗೆ ಬರ್ತಾರಂತ ಈ ಒಂದು ಲಾಗಲ್ಲಿ ನಿಮಗೆ ನಾನು ನೀಡಲಿಕ್ಕಿದ್ದೇನೆ. ತುಂಬಾನೇ ಇಂಟ್ರೆಸ್ಟಿಂಗ್ ವಿಡಿಯೋ, ಆಯ್ತಾ? ಮಿಸ್ ಮಾಡಬೇಡಿ, ಬನ್ನಿ ನೋಡುವ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹರೀಶ್ ಅಂತ. ಹರೀಶ್, ಊರಲ್ಲಿ ಸರ್ ನಿಮ್ದು? ನಮ್ದು ಕುಪ್ಪೆಬದಾವು. ಓಕೆ ಸರ್, ನೀವು ಬಸ್ಸಿಗೆ ಬಂದು ಎಷ್ಟು ವರ್ಷ ಆಯ್ತು? ನೀವು ನಿರ್ವಾಹಕರ ಚಾಲಕರ? ನಾವು ನಿರ್ವಾಹಕರು. ಓಕೆ, ಎಷ್ಟು ವರ್ಷ ಆಯ್ತು ಸರ್ ನೀವು? ನಾನು 1995ರಲ್ಲಿ ಬಂದಿದ್ದೇನೆ ಬಸ್ಸಿಗೆ. ಓಕೆ, 1995ರಿಂದ ಸ್ಟಿಲ್ ಇವಾಗ ಇಲ್ಲಿ ತನಕ ನಿರ್ವಾಹಕ ಹುದ್ದೆಯನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರಾ? ಸರ್, ಹೇಗೆ ಆಗ್ತದೆ ಸರ್? ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನಿರ್ವಾಹಕ ಹುದ್ದೆ ಅಂದ್ರೆ ಏನು ಸರ್? ನಿರ್ವಾಹಕ ಒಂದು ಪ್ಯಾಸೆಂಜರ್ ಅನ್ನು ಹೇಗೆ ಕರ್ಕೊಂಡು ಹೋಗ್ಬೇಕು, ಹೇಗೆ ಇಳಿಸ್ಬೇಕು, ಅವರ ಜವಾಬ್ದಾರಿ ಎಲ್ಲ ನಾವೇ ನೋಡ್ಕೊಳ್ಬೇಕು. ಓಕೆ. ಮತ್ತೆ ಅವರು ಒಂದ್ಸಲ ನಮ್ದಿಂದ ತಪ್ಪಾಗಿ ಹೋಗ್ತದೆ, ಒಂದೊಂದ್ಸಲ ಅವ್ರನ್ನ ತಪ್ಪಾಗಿ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗ್ತಾ ಇರಬೇಕು. ಎಲ್ಲಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಸುಧಾರಿಸ್ಕೊಂಡು ಹೋಗ್ಬೇಕು ನಾವೆಲ್ಲ. ಓಕೆ, ಹಾಗೆ. ಸರ್, ನೀವು ಮೊಟ್ಟ ಮೊದಲ ನಿಮ್ಮ ಜಾಬ್ ಯಾವ್ದು ಸರ್? ನಾನು ಮೊಟ್ಟ ಮೊದಲನ ಜಾಬ್, ನಾನು ಚಿಕ್ಕದಲ್ಲಿ ಎಲ್ಲ ಕಷ್ಟ ಅಲ್ಲ, ಚಿಕ್ಕದಲ್ಲಿ ಇರುವಾಗ ಅಲ್ಲೇ ಮನೆ ಹತ್ರ ಎಲ್ಲ ಈ ಹೊಯ್ಗೆ ತುಂಬುವುದು, ಮತ್ತೆ ಕಲ್ಲಿನ ಕೆಲಸಕ್ಕೆಲ್ಲ ಹೋಗ್ತಿದ್ದೇವೆ, ತೋಟದ ಕೆಲಸಕ್ಕೆಲ್ಲ ಚಿಕ್ಕದಲ್ಲಿ ಇರುವಾಗ ಅದೆಲ್ಲ ಮಾಡ್ತಿದ್ದೆ. ಮತ್ತೆ ಒಂದು ಶಾಲೆಗೆ ಹೋಗ್ಲಿಕ್ಕೆ ಎಲ್ಲ ಕಷ್ಟ ಅಲ್ಲ ಆಗ. ನಾವು 8th ಅಲ್ಲೇ ಶಾಲೆ ಬಿಟ್ಟಿದ್ದೇನೆ ನಾನು ಆಗ. 8ನೇ ಕ್ಲಾಸ್ ಅಲ್ಲೇ ಬಿಟ್ಟಿದ್ದೇನೆ ಶಾಲೆ. ಕಷ್ಟ ಆಯ್ತು ಆಗ. ಮತ್ತೆ ಅದು ಬಿಟ್ಟ ಮೇಲೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು. ಮತ್ತೆ ಕೆಲಸಕ್ಕೆ ಅಂತ ಏಜೆಂಟ್ ಆಗಿ ಬಂದಿದೆ ನಾನು ಮೂಡುಬಿದಿರೆಗೆ. ಓಕೆ, ಯಾವ ಬಸ್ಸಿಗೆ ಏಜೆಂಟ್ ಆಗಿ? ಹೌದು, ಮೂಡುಬಿದಿರೆ ಏಜೆಂಟ್ ಆಗಿ ಬಂದಿತ್ತು 1995ರಲ್ಲಿ. ಓಕೆ. ಮತ್ತೆ ಏಜೆಂಟ್ ಮಾಡಿ ಮತ್ತೆ ಕಂಡಕ್ಟರ್ ಕೆಲಸಕ್ಕೆ ಜಾಯ್ನ್ ಆಯ್ತು ನಾನು. ಓಕೆ, ಏಜೆಂಟ್ಗೆ ಮತ್ತೆ ಕಂಡಕ್ಟರ್ ಜಾಬ್ ನಿಮ್ಗೆ ಯಾವ್ದು ಖುಷಿ ಅಂತ ಇತ್ತು ಸರ್? ನಮ್ಗೆ ಮೊದಲು ಫಸ್ಟ್ ಸಿಗುವಾಗ ಕೆಲಸ ಇಲ್ಲಲ್ಲ, ಎಂತ ಕೆಲಸ ಇಲ್ಲ, ಏಜೆಂಟ್ ಹೋಗಕ್ಕೆ ಅಂತ ಅದೇ ಮಾಡಿದೆ ನಾನು. ಏಜೆಂಟ್ ಬಸ್ಸಿಗೆಲ್ಲ ಜನ ಕರೆದು ಅದನ್ನೆಲ್ಲ ಕಮಿಷನ್ ನಮ್ಗೆ ಸಾಯಂಕಾಲ ಸ್ವಲ್ಪ ಉಳಿತದೆ ಅಂತ ಅದಕ್ಕೆ ಹೋಗುದು ನಾವು. ಮತ್ತೆ ನೋಡುವಾಗ ಬಸ್ಸಿನ ದನಿಯವರೆಲ್ಲ ನೋಡಿ, ನೀನು ಇದಕ್ಕೆ ಕಂಡಕ್ಟರ್ ಕೆಲಸಕ್ಕೆ ನೀವು ಬರ್ತೀಯ ಅಂತ ಕೇಳಿದ್ರು. ಅದಕ್ಕೆ ನಾನು ಅವರಿಗೆ ಖುಷಿಯಾಗಿ, ಹೌದು, ಅವರು ಕಲಿದ್ರು ನನ್ನ ಮರಿಯ ಜ್ಯೋತಿ ಅಂತ ಬಸ್ಸಿನ ಡ್ರೈವರ್ ದನಿಯವರು. ಅದಕ್ಕೆ ಬಸ್ಸಿಗೆ ಹೋಗಿದ್ದೆ ನಾನು. ಮತ್ತೆ ಕಂಡಕ್ಟರ್ ಆಗಿ ಇದ್ದೇನೆ 95ರ ನಂತರ. ಓಕೆ ಸರ್, ನೀವು ಮೊಟ್ಟ ಮೊದಲಾಗಿ ಕಂಡಕ್ಟರ್ ಮಾಡಿದ ಏರಿಯಾ ಯಾವ್ದು ಸರ್? ಎಲ್ಲಿಂದ ಎಲ್ಲಿಗೆ? ನಾನು ಮೊಟ್ಟ ಮೊದಲು ಮಾಡಿದ ಬೆಲ್ಮಾನ್ ಟು ಅಶ್ವತ್ಪುರ ಮೊದಲ ಕಂಡಕ್ಟರ್ ಆಗಿ ಮಾಡಿದ ನವಶಕ್ತಿ ಬಸ್ ಅಲ್ಲಿ. ನವಶಕ್ತಿ, ಹೌದು. ಎಲ್ಲಿದ್ದು ಗಾಡಿ ಸರ್ ಅದು? ಅದು ಗಾಡಿ ಇದು ಬೆಲುವೆಯದ್ದು, ಕುರುವದ್ದು. ಅದು ಅದರಲ್ಲಿ ಮೊದಲ ಕಂಡಕ್ಟರ್ ನಾನು ಮಾಡಿದ್ದೆ. ನೀವು ಮೊಟ್ಟ ಮೊದಲು ಪಡ್ಕೊಂಡಂತ ಸ್ಯಾಲ್ರಿ ಎಷ್ಟು ಸರ್? ಸಂಬಳ ಎಷ್ಟು ಅವಾಗ? ಆಗ ಸಂಬಳ 125 ರೂಪಾಯಿ ಸಂಬಳ ಬೆಂಕೆ. 125 ರೂಪಾಯಿ. ಓಕೆ, ದಿವಸಕ್ಕೆ? ಓಕೆ, 125 ಅಂತ ಹೇಳಿದ್ರೆ ಅವಾಗ ದೊಡ್ಡದ ಏನ್ ಸರ್? ಆಗ ದೊಡ್ಡದೇ, ಅದಕ್ಕೆ ಆಗ ಕೆಲಸ ಇಲ್ಲ ಯಾವ್ದಕ್ಕೂ. ಅದು 125 ಅಲ್ಲ, 100 ಆದ್ರೂ ಬರ್ತಿದ್ರು ಆ ಕೆಲಸ. ಹಾಗೆ 100 ಸಹ ಬರ್ತಾ ಇದ್ರು. ಹೌದು ಸರ್. ಓಕೆ
ಸರ್ ಮುಂಚಿನ ಲೈಫ್ಗೆ ಇವಾಗದ ಲೈಫಿಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಮುಂಚಿನ ಲೈಫೇ ಒಳ್ಳೆದಿರುತ್ತೆ. ಆಗ ಹಣ ಇಲ್ಲದಿದ್ರು ನೆಮ್ಮದಿತ್ತು, ಈಗ ಹಣ ಉಂಟು ನೆಮ್ಮದಿಲ್ಲ, ಹಾಗಾಗಿದೆ ಸರ್ ಈಗ. ಏನ್ ಸರ್ ಅಂತ ಸಂದರ್ಭ ಯಾವ ತರ ಎಲ್ಲ ಆಗ್ತದೆ ನಿಮ್ಗೆ? ಮೊದಲು ಅಂದ್ರೆ ಎಲ್ಲರೂ ಒಟ್ಟಾಗಿದ್ರು, ಎಲ್ಲ ಒಂದು ಎಂಜಾಯ್ ಒಂದು ಇತ್ತು. ಈಗ ಎಲ್ಲರೂ ಇರ್ತಾರೆ, ಆದ್ರೆ ಎಂಜಾಯ್ ಇಲ್ಲ, ಹಾಗೆ ಆಗಿದೆ ಈಗ. ಓಕೆ, ಹಾಗೆ ಅಲ್ವಾ? ಸರ್, ಚಾಲಕ ಹುದ್ದೆ ಒಳ್ಳೇದ ನಿರ್ವಾಹಕ ಹುದ್ದೆ ಒಳ್ಳೇದ ನಿಮ್ ಪ್ರಕಾರ? ನನ್ನ ಪ್ರಕಾರ ನಿರ್ವಾಹಕ ಹುದ್ದೆನೇ ಒಳ್ಳೇದು. ಚಾಲಕ ಆದ್ರೆ ರಿಸ್ಕ್ ಸ್ವಲ್ಪ. ಓಕೆ, ಯಾಕೆ ಸರ್? ಅದು ಅವರು ನೋಡಿ, ಯಾವ ಸೈಕಲ್ ಅವನ್ನೇ ಹೋಗಿದ್ರು ಬೈದು, ಬೈಕ್ನಲ್ಲಿ ಹೋದ್ರು ಬೈದು, ಯಾರು ಓಡಿದ್ರು ವಾರ್ ನೋಡಿದ್ರು ಬೈತಾರೆ, ಅಲ್ವಾ? ಎಲ್ಲ ಮಾಡಿದ್ರೆ ಚಾಲಕರಿಗೆ ಬೈತಾರೆ, ಇಬ್ರಿಗೂ ಬೈತಾರೆ. ಹೌದು. ಅದಕ್ಕಿಂತ ಕಂಡಕ್ಟರ್ ಹುದ್ದೆನೇ ಒಳ್ಳೇದು. 100ಕ್ಕೆ 100 ನಿಮ್ಮ ಮಾತು ಸರಿ. ಯಾಕೆ ಹೇಳಿದ್ರೆ ನಾನ್ ಸಹ ನೋಡಿದ್ದೇನೆ, ಒಬ್ಬ ಸೈಕಲ್ ಅಲ್ಲಿ ಹೋಗುವ ನಿಕ್ಕ ಕಾಣ್ತೋದಿದೆ, ನಿಮ್ಗೆ ಕಣ್ಣು ದೂರುದಿಲ್ಲ ಅಂತ ಬಸ್ಸಿನವರಿಗೆ ಬೈಯುದು ಪಾಪ. ಆದ್ರೂ ಸಹ ಪಾಪ ಬಸ್ಸಿನವರು ಒಂದ್ ಸೈಡ್ ಹೋಗ್ತಾ ಇರ್ತಾರೆ. ಓಕೆ, ಆ ಪ್ರಕಾರ ನೀವು ಹೇಳಿದಾಗೆ ಟೆನ್ಷನ್ ಜಾಸ್ತಿ. ಹೌದು, ಟೆನ್ಷನ್, ಚಾಲಕರಿಗೆ ಟೆನ್ಷನ್ ಜಾಸ್ತಿ, ಟೈಮಿಂಗ್ ಆಗ್ಲಿ. ಹೌದು, ಅದನ್ನೆಲ್ಲ ಇದು ನಿವಾರಿಸಬೇಕು ಟೈಮ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲೇಬೇಕು ಅವರಿಗೆ, ಇಲ್ಲದಿದ್ರೆ ಅಲ್ಲಿ ಏಜೆಂಟ್ ನವರು ಬೈತಾರೆ, ಹೋಗದಿದ್ರೆ ಕಂಡಕ್ಟರ್ ನವರು ಬೈತಾರೆ, ಹಾಗೆ ಆಗ್ತದೆ ಅವರಿಗೆ. ಓಕೆ, ಹಾಗೆ. ಸರ್, ನಿಮ್ಗೆ ಯಾವ ಟೈಮ್ ಅಲ್ಲಿ ಕಲೆಕ್ಷನ್ ಎಲ್ಲ ಸ್ವಲ್ಪ ರಶ್ ಬಸ್ ಎಲ್ಲ ಯಾವ ಟೈಮ್ ಅಲ್ಲಿ ಜಾಸ್ತಿ? ನಮ್ಗೆ ಬೆಳಿಗ್ಗಿನ ಹೊತ್ತು ಮತ್ತು ಸಾಯಂಕಾಲ ಹೊತ್ತು, ಈ ಹೊತ್ತಿನಲ್ಲಿ ಸ್ವಲ್ಪ ರಶ್ ಇರ್ತದೆ, ಕಲೆಕ್ಷನ್ ಜಾಸ್ತಿ ಆಗ್ತದೆ ನಮ್ಗೆ. ಓಕೆ, ಆ ಟೈಮ್ ಅಲ್ಲಿ ಮಕ್ಕಳಿಗೆಲ್ಲ ಈಗ ಬರ್ತಾರೆ, ಈಗ ಅವರಿಗೆ ಪಾಸ್ ಇರುತ್ತಾ ಏನಾದ್ರು? ಡೈಲಿ ಬರುವವರಿಗೆ ಪಾಸ್ ಇಲ್ಲ. ಈಗ ಇದಂತ ಚಲೋ ಎಲ್ಲ ಕೂಪನ್ ಆಗಿದೆ ಈಗ. ಓಕೆ, ಅವರಿಗೆ 20% ಅದು ಡಿಸ್ಕೌಂಟ್ ಆಗ್ತದೆ ಈಗ. ಅದರಲ್ಲಿ ಅವರಿಗೆಲ್ಲ ಬೆನಿಫಿಟ್ ಉಂಟು ಈಗ. ಅದರಲ್ಲಿ ಒಳ್ಳೆ ಬೆನಿಫಿಟ್ ಇದೆ. ಸರ್, ಇಂದಿನ ದಿನಗಳಲ್ಲಿ ಕಂಡಕ್ಟರ್ ಗಳಿಗೆ ಗೌರವ ಸಿಗ್ತಿದ್ಯಾ ಇಲ್ಲ? ಇಂದಿನ ದಿನಗಳಲ್ಲಿ ಒಳ್ಳೆ ಗೌರವ ಸಿಗ್ತದೆ. ಕಂಡಕ್ಟರ್ ಡ್ರೈವರ್ ಅಂದ್ರೆ ಅವರಿಗೆ ಒಂದು ದೇವರಿದ್ದಾಗೆ. ಈಗ ಅದು ಹೋಗಿದೆ, ದೇವರು ಹೋಗಿದೆ. ಈಗ ಬೇರೆ ಅಂತ ಕರೀತಾರೆ ಅವರೆಲ್ಲ. ಮೊದಲು ಒಂದು ಕಂಡಕ್ಟರ್ ಡ್ರೈವರ್ ಅಂದ್ರೆ ಬಾರಿ ಒಳ್ಳೇದು. ಒಂದು ಗಾಡಿ ಎಲ್ಲಿಯಾದ್ರೂ ಕೆಟ್ಟು ನಿಂತರೆ ಅದಕ್ಕೆ ಅವರಿಗೆ ಊಟ ಚಹಾ ಎಲ್ಲ ಕೊಡ್ತಿದ್ರು. ಈಗ ಏನಿಲ್ಲ, ಈಗ ಕೇಳುವ ಗತಿ ಇಲ್ಲ. ಹಾಗೆ ಗಾಡಿ ನಿಂತ್ರೆ ಸೀದಾ ನೋಡಿ ಸೀದಾ ಹೋಗ್ತಾರೆ ಅವರು, ಅವರ ಪಡಿಗೆ ಅವರು. ಓಕೆ, ಮುಂಚೆ ಎಲ್ಲ ಹಾಗೆ ಅಲ್ಲ, ಒಂದು ಗಾಡಿ ಎಲ್ಲಿಯಾದ್ರೂ ರೋಡಲ್ಲಿ ಬಾಕಿ ಆದ್ರೆ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ, ಎಲ್ಲ ಎಂತ ಬೇಕು ಅಂತ ತಂದು ಕೊಡ್ತಿದ್ರು. ಈಗ ಏನಿಲ್ಲ, ಯಾರು ನೋಡುದಿಲ್ಲ ಈಗ, ಅಲ್ವಾ? ಹೌದು. ಓಕೆ, ಆ ತರ ಎಲ್ಲ ಇದೆ ಇವಾಗ. ಓಕೆ ಸರ್, ಕಂಡಕ್ಟರ್ ಜೀವನದಲ್ಲಿ ಅತಿ ಕಷ್ಟವಾದ ಒಂದು ಸಂದರ್ಭ ಬಂದಿದೆ ನಿಮ್ಗೆ ಏನಾದ್ರು? ಆ ತರ ಎಲ್ಲ ಆಗ್ತದ? ಇಲ್ಲ, ಅದೇನು ಇಷ್ಟರಲ್ಲಿ ಹಾಗೆ ಆಗಿಲ್ಲ. ಕಷ್ಟ ಅಂತಲ್ಲ ಅಷ್ಟು ಆಗುದಿಲ್ಲ. ಇಲ್ಲ. ಓಕೆ ಸರ್, ನಿಮ್ಮ ಡೈಲಿ ರುಟೀನ್ ಹೇಗಿರುತ್ತೆ? ಅಂದ್ರೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ, ಎಲ್ಲಿಂದ ಬರ್ತೀರಾ, ಗಾಡಿ ಎಲ್ಲಿ ಇರುತ್ತೆ, ಹೇಗೆ ಸರ್ ಹೇಳಿ? ನಾನು ಬೆಳಿಗ್ಗೆ 4:20ಕ್ಕೆ ಹೇಳ್ತೇನೆ. 4:20ಕ್ಕೆ ಎಲ್ಲ ಸ್ನಾನ ಎಲ್ಲ ಮಾಡಿ 5:30ಕ್ಕೆ ಮನೆಯಿಂದ ಹೊರಟ್ರೆ ನಾವು ಕುಪ್ಪೆಬಾವಿಯಿಂದ ಬೆಳ್ತಂಗಡಿ ಹೋಗ್ಬೇಕು. ನಮ್ಗೆ ಅಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್? 60 ಕಿಲೋಮೀಟರ್ ಉಂಟು. 60. ಓ ಮೈ ಗಾಡ್, 60 ಕಿಲೋಮೀಟರ್ ಹೋಗ್ಬೇಕು ನಮ್ಗೆ. ಓಕೆ, ನೀವು ಯಾವ್ದ್ರಲ್ಲಿ ಹೋಗ್ತೀರಾ? ನಾನು ಬೆಳಿಗ್ಗೆ ಮನೆಯಿಂದ ಹೊರಟು ಬೈಕಲ್ಲಿ ಮೂಡುಬಿದಿರೆ ತನಕ ಬರ್ತೇನೆ. ಮೂಡುಬಿದಿರೆಯಿಂದ ಬಸ್ ಕಾಯ್ದು ಗವರ್ಮೆಂಟ್ ಬಸ್ ಈಗ ಬರ್ತದೆ, ಮತ್ತೆ ಕಾಯ್ದು ಮತ್ತೆ ಅದ್ರಲ್ಲಿ ಹೋಗುದು ಗವರ್ಮೆಂಟ್. ಓಕೆ, ಇನ್ ಕೇಸ್ ಇವಾಗ ಗವರ್ಮೆಂಟ್ ಬಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿಗೆ ಲೇಟ್ ಆಗೋದು? ಹೌದು, ನಾವು ಈ ಚಿಕ್ಕ ಬೈಕಿಗೆ ರಿಕ್ಷಕ್ಕೆ ಇಷ್ಟೇ ಕೈಗೆ ಅಡ್ಡ ಕಟ್ಟಿ ಹೋಗುದು ಸರ್, ಹೋಗುದು. ನಿಜವಾಗ್ಲು 60 ಕಿಲೋಮೀಟರ್ಗೆ ಬರ್ತೀರ? ಹೌದು, 60 ಕಿಲೋಮೀಟರ್ ಬರೋಬರ್ ಡೈಲಿ. ಓಕೆ, ಅಲ್ಲಿಂದ ಗಾಡಿಯಲ್ಲಿ ಇರುತ್ತೆ ನೆಕ್ಸ್ಟ್? ಗಾಡಿ ಬೆಳ್ತಂಗಡಿಯಲ್ಲಿ ಇರ್ತದೆ, ಅಲ್ಲಿ. ಓಕೆ, ಅಲ್ಲಿಂದ ನಿಮ್ದು ಡ್ಯೂಟಿ ಸ್ಟಾರ್ಟ್ ಆಗ್ತದೆ ಡೈಲಿ 4:15ಗೆ ಹೇಳ್ತೀವಿ? 4:20 ಹೇಳಲೇಬೇಕು ನಾನು. ಓಕೆ ಸರ್, ನಿಮ್ಗೆ ಮನೆಯಲ್ಲಿ ಏನಾದ್ರು ಹಬ್ಬ ಸಡಗರ ಇರುವಾಗ ನೀವು ಯಾವ ತರ ನಿಭಾಯಿಸ್ತೀರಾ ಸರ್? ಹಬ್ಬ ಸಡಗರ ಇರುವಾಗ ಎಂತ ಮಾಡುದು, ಕಂಡಕ್ಟರ್ ಎಲ್ಲ ಒಂದು ಸ್ಪೇರ್ ಕಂಡಕ್ಟರ್ ಇದೆ, ಅವರನ್ನು ಮಾಡ್ಬೇಕು ಮೊದ್ಲೇ ನಾವು. ಅಂದ್ರೆ ನೀವೇ ಮಾಡಿ ಕೊಡ್ಬೇಕು? ನಾವೇ ಮಾಡಿ ಕೊಡ್ಬೇಕು. ನಾವು ಕೊಟ್ಟು ಅವ್ರು ಮತ್ತೆ ನಾವು ದನಿಗೆ ರಜೆ ಅಂತ ಹೇಳ್ಬೇಕು ನಾವು. ಇಲ್ಲದ್ರೆ ಅವರು ದನಿಯವರು ಏನು ಮಾಡಿ ಕೊಡುದಿಲ್ಲ, ಕಂಡಕ್ಟರ್ ನಾವೇ ಮಾಡ್ಬೇಕು. ಇಷ್ಟು ದಿವಸ ರಜೆ ಅಂದ್ರೆ ಇಷ್ಟು ದಿವಸ ರಜೆ ಮಾಡಿ ಬರ್ಬೇಕು ನಮ್ಗೆ. ನಿಜವಾಗ್ಲೂ ಗ್ರೇಟ್ ಸರ್. ಈ ಒಂದು ಬಸ್ ಅಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಅಂದ್ರೆ ನೀವು ಈ ಬಸ್ ಅಂತ ಹೇಳಿದ್ರೆ ನೀವು 4 ಕಾಲಕ್ಕೆ ಹೇಳ್ಬೇಕು, 60 ಕಿಲೋಮೀಟರ್ ಗಾಡಿಯಲ್ಲಿ ಹೋಗ್ಬೇಕು. ಎಷ್ಟು ವರ್ಷದಿಂದ ಇದೇ ನೀವು ಮಾಡ್ತಾ ಇದ್ದೀರಾ? ಇದು 7ನೇ ವರ್ಷ ಇದು. ನಿಜವಾಗ್ಲೂ ಸರ್ ಗ್ರೇಟ್. ನೀವು 60 ಕಿಲೋಮೀಟರ್ ಬರ್ತೀರಾ, ಅದು ಬೇರೆ ಕೆಲವೊಮ್ಮೆ ಬಸ್ ಇರಲ್ಲ, ಚಿಕ್ಕ ಗಾಡಿಗೆ ಕೈ ಅಡ್ಡ ಹಾಕಿ ಬರ್ತೀರಾ. ಸರ್, ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ ಸರ್? ರಿಟರ್ನ್ ಹೋಗುವಾಗ ನಾವು ಅಲ್ಲಿ ಬೆಳ್ತಂಗಡಿ ಹೋದ್ರೆ ಬಸ್ ಸಿಗ್ತದೆ ನಮಗೆ ಮೂಡುಬಿದಿರೆ ಡೈರೆಕ್ಟ್. ಓಕೆ, ಅದರಿಂದ ಮತ್ತೆ ಅದು ಸುಲಭ, ಬೆಳಿಗ್ಗೆನೆ ಕಷ್ಟ ಬರುವುದೊಂದು, ರಾತ್ರಿ ಅದು ಚಿಂತೆ ಹೋಗ್ಲಿಬಹುದು ಹೇಗೆ ಹಾಗೆ ಅಲ್ವಾ? ನಿಜವಾಗಿರೋ ಗ್ರೇಟ್ ಸರ್. ಸರ್, ಯುವಕರಿಗೆ ಒಂದು ಸಲಹೆ ಕೊಡುದಾದ್ರೆ ಏನ್ ಕೊಡ್ತೀರಾ ಸರ್? ಒಂದು ಈ ಹುದ್ದೆಗೆ ಬರುವವರಿಗೆ, ಕೆಲವರಿಗೆ ಒಂದು
ಇಂಟ್ರೆಸ್ಟ್ ಇರುತ್ತೆ. ಹೇಗೆ ಸರ್ ಈ ಹುದ್ದೆಯಲ್ಲಿ ಜೀವನ ಸಾಗಿಸಬಹುದಾ? ಇನ್ನು ಈ ಹುದ್ದೆಯಲ್ಲಿ ಜೀವನ ಸಾಗಿಸಿ ತುಂಬಾ ಕಷ್ಟ. ನೀವು ಎಂತಾದ್ರೂ ಇದ್ರೆ ಗವರ್ಮೆಂಟ್ ಜಾಬ್ ಅನ್ನೇ ಮಾಡಿ ಅಂತ ನಾನು ಹೇಳುದು ಎಲ್ಲರಿಗೆ. ಓಕೆ, ಇದು ಬೇಡ. ಹಾ. ಗವರ್ಮೆಂಟ್ ಬಸ್ ಆದ್ರೆ ಚಿಂತೆ ಇಲ್ಲ, ಎಲ್ಲಿಯಾದ್ರೂ ಅವ್ರದ್ದು ಇದಿರ್ತದೆ, ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇರ್ತದೆ. ಓಕೆ, ಆದ್ರೆ ಮತ್ತೆ ಇಂದಿನಿಗೆ ಸ್ವಲ್ಪ ಒಳ್ಳೇದಾಗ್ತದಲ್ಲ. ಇದ್ರಲ್ಲಿ ಎಂತ ದಿನದ ಎಷ್ಟು ದುಡಿದ್ರು ದಿನಕ್ಕೆ ಖರ್ಚಿ. ಖಂಡಿತ ಸರ್. ಅಂದ್ರೆ ಬ್ಯಾಕ್ ಸಪೋರ್ಟ್ ಅಂತ ಇಲ್ಲ, ಎಂತ ಇಲ್ಲ. ಇವತ್ತು ದುಡಿದು ಇವತ್ತಿಗೆ ನಾಳೆಗೆ ದುಡಿಬೇಕು ಹಾಗೆ ಅಲ್ವಾ? ಓಕೆ ಸರ್, ನಿಮ್ಗೆ ಏನಾದ್ರು ಹೆಲ್ತ್ ಇನ್ಶೂರೆನ್ಸ್ ಅಲ್ಲ ಆತರ ಏನಾದ್ರು ಇರ್ತದೆ? ಇಲ್ಲ, ನಮ್ಮ ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಅಲ್ಲಿ ಇರುದಿಲ್ಲ ಅಲ್ಲ? ಓಕೆ ಸರ್, ಹಬ್ಬ ಸಂದರ್ಭದಲ್ಲಿ ಯಾವ ರೀತಿ ನಿಮಗೆ ಒತ್ತಡ ಇರುತ್ತೆ? ಅಂದ್ರೆ ಪ್ಯಾಸೆಂಜರ್ಸ್ ಎಲ್ಲ ಜಾಸ್ತಿ ಇರ್ತಾರೆ, ಆತರ ಆ ಟೈಮ್ ಅಲ್ಲಿ ಹೇಗೆ ಇರುತ್ತೆ ಸರ್ ಬಸ್ ಎಲ್ಲ? ಹಬ್ಬ ಇದು ಸಡಗರ ಎಲ್ಲ ಇದ್ರೆ ಒಳ್ಳೇದಾಗ್ತದೆ ನಮ್ಗೆಲ್ಲ. ಸ್ವಲ್ಪ ಪ್ಯಾಸೆಂಜರ್ ಎಲ್ಲ ಜಾಸ್ತಿ ಆಗ್ತದೆ, ಮಾತಾಡ್ಲಿಕ್ಕೆಲ್ಲ ನಮ್ಗೆ ಖುಷಿ ಆಗ್ತದೆ. ಓಕೆ, ಅದು ಬಿಟ್ರೆ ಮತ್ತೆ ಎಂತ ಏನಿಲ್ಲ ಅಲ್ವಾ? ಆ ಟೈಮ್ ಎಲ್ಲ ಖುಷಿ. ಹೌದು, ಸ್ವಲ್ಪ ಮಾತಾಡ್ಬೇಕು ಬಂದವ್ರ ಹತ್ರ ಅಲ್ಲ, ಖುಷಿ. ಹೌದು, ನಮ್ಗೆ ಅದೇ ಮತ್ತೆಂತ ಜಾಲಿ ಅಂದ್ರೆ ಬಸ್ ಅಲ್ಲಿ ಅದೇ ಒಂದು ಮತ್ತೇನಿಲ್ಲ. ಓಕೆ ಸರ್, ಇದು ಎಲ್ಲಿಂದ ಎಲ್ಲಿಗೆ ಹೋಗುವಂತ ಬಸ್ ಸರ್? ಇದು ಬೆಳ್ತಂಗಡಿಯಿಂದ ಕುಂದಾಪುರ. ಓಕೆ, ಬೆಳ್ತಂಗಡಿಯಿಂದ ಕುಂದಾಪುರ. ಓಕೆ, ಉಡುಪಿಗೆ ಬಂದು ಎಷ್ಟು ಹೊತ್ತಾಗುತ್ತೆ ರೀಚಾರ್ಜ್ ಬೇಕಾದ್ರೆ? ಬೆಳ್ತಂಗಡಿಯಿಂದ 6:45 ಬಿಟ್ರೆ 10:25 ಉಡುಪಿ ರೀಚಿಂಗ್. ಓಕೆ, ನೆಕ್ಸ್ಟ್ ಮತ್ತೆ ಬಿಡ್ಲಿಕ್ಕೆ ಉಡುಪಿಯಿಂದ ಮತ್ತೆ ಬೆಳ್ತಂಗಡಿ ಬಿಡ್ಲಿಕ್ಕೆ 3 ಗಂಟೆಗೆ. ಓಕೆ ಸರ್, ನೀವು ನಿರ್ವಾಹಕ ಹುದ್ದೆಗೆ ಬಂದ್ರಂತ ಹೇಳಿದ್ರಿ, ನಿಮ್ಮ ಇಷ್ಟಪಟ್ಟು ಬಂದದ ಅಥವಾ ನಿಮ್ಮನ್ನು ಈ ಹುದ್ದೆಗೆ ಕರ್ಕೊಂಡು ಬಂತ, ಹೇಗೆ ಸರ್? ನಾನು ಸಾಲ ಬಿಟ್ಟಾಗ ನನ್ನ ದೊಡ್ಡಮ್ಮನ ಮಗ ಫಸ್ಟಿಗೆ ಇದು ಗ್ಯಾರೇಜ್ ಕೆಲಸಕ್ಕೆ ಅಂತ ಕರ್ಕೊಂಡು ಹೋದ. ಓಕೆ, ಅವ್ರು ಕರ್ಕೊಂಡು ಹೋಗಿ ಸೇರಿಸಿದ್ರು ನನ್ನ ಹೋಟೆಲ್ಗೆ. ಓಕೆ, ಯಾವ ಹೋಟೆಲ್? ಎಲ್ಲಿ ಅದು? ಮೋತಿಮಾಲ್ ಹೋಟೆಲ್ಗೆ ಸೇರಿಸಿದ್ರು. ಓಕೆ, ಮಂಗಳೂರಲ್ಲಿ. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ಮತ್ತೆ ಹೋದ ಮೇಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಕೆಲಸ ಸ್ವಲ್ಪ ಮಾಡಿ ಮತ್ತೆ ನಾನು ವಾಪಸ್ ಬಂದು ಏಜೆಂಟ್ ಕೆಲಸಕ್ಕೆ ಮಾಡಿದ್ದು ನಾನು ಸ್ಟಾರ್ಟಿಂಗ್. ಓಕೆ, ಏಜೆಂಟ್ ಅಲ್ಲ ಮೇಲೆ ಮತ್ತೆ ಕಂಡಕ್ಟರ್ ಇದಕ್ಕೆ ಇದು ಮಾಡಿದ್ದೇನೆ. ಓಕೆ, ಮತ್ತೆ ಕಂಡಕ್ಟರ್ ಅಲ್ಲಿ ಇದು ಈಗ ಅದರಲ್ಲೇ ಇದ್ದೇನೆ. ಇದ್ರಲ್ಲೇ ಹೌದು, ಸಿಕ್ಕ ಕೆಲಸದಲ್ಲೇ ಖುಷಿ. ಹೌದೇ, ಚಿಕ್ಕ ಕೆಲಸದಲ್ಲಿ ಖುಷಿ. ಇದರಲ್ಲಿ ಅಂದ್ರೆ ಅದು ಖುಷಿ. ಏನು ದನಿಯವರದ್ದು ಏನು ಕಿರಿಕಿರಿ ಏನಿಲ್ಲ ಈ ಬಸ್ ಅಲ್ಲಿ ಈಗ. ಇದ್ರಲ್ಲಿ ಹೌದು, ಅದಕ್ಕೆ ನಾವು ಇಷ್ಟು ಬೇಗ ಎದ್ದು ಬಂದ್ರು ಏನು ಇದೇನಿಲ್ಲ, ಖುಷಿ ಆಗ್ತದೆ. ಒಂದು ದನಿಯವರದ್ದು ಏನು ಕಿರಿಕಿರಿ. ಓಕೆ ಸರ್, ಇವಾಗ ಪ್ಯಾಸೆಂಜರ್ಸ್ ನ ವಿಷಯ ಬರ್ತೇನೆ. ಕೆಲವರೆಲ್ಲ ನನ್ಗೆ ಹೇಳ್ತಾರೆ ತುಂಬಾ ಕಿರಿಕಿ ಮಾಡ್ತಾರೆ, ಕೆಲವು ಟಿಕೆಟ್ ವಿಷಯದಲ್ಲಿ, ಈ ಚಿಲ್ಡ್ರಿ ವಿಷಯದಲ್ಲಿ. ಆ ತರ ಎಲ್ಲ ಆಗ್ತದ ಸರ್? ಕೆಲವು ಕಂಡಕ್ಟರ್ ಮಾಡ್ತಾರೆ, ಮಾಡುದಿಲ್ಲ ಅಂತ ಇಲ್ಲ. ನಾವೆಲ್ಲ ಹಾಗೆ ಮಾಡುದು. 1 ರೂಪಾಯಿ 2 ರೂಪಾಯಿಗೆ ಕಮ್ಮಿ ಕೊಟ್ರು ನಾವೇನು ಮಾಡಲ್ಲ. ಯಾಕೆ? ಅವರು ಒಂದು ಕಷ್ಟದಲ್ಲಿ ಬರುದು. ಬಸ್ಸಿನಲ್ಲಿ ಬರುವವರೆಲ್ಲ ದೊಡ್ಡವರು ಯಾರು ಬರುದಿಲ್ಲ, ಪಾಪದವರೇ ಅದಕ್ಕೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ. ಹಾಗೆ ಆತರ ಜಗಳ ಮಾಡ್ತಾರ ಸರ್ ಕೆಲವರು ಪ್ಯಾಸೆಂಜರ್ಸ್ ನವರು? ಕೆಲವರು ಮಾಡ್ತಾರೆ. 1 ರೂಪಾಯಿ ವಿಷಯದಲ್ಲಿ ಜಗಳ ಮಾಡ್ತಾರೆ. ನೋಡಿ, ನಮ್ಗೆ 12 ರೂಪಾಯಿ ಇದ್ರೆ 10 ರೂಪಾಯಿ ಕೊಡ್ತಾರೆ, ನಾವು ಜಗಳ ಮಾಡಲ್ಲ. ಅವರು 19 ರೂಪಾಯಿ ಇದ್ರೆ 1 ರೂಪಾಯಿ ಚಿಲ್ಲರೆ ಇದ್ರು ನಂಗೆ 1 ರೂಪಾಯಿ ಆಗ್ಬೇಕಂತ ಕೇಳಿ ಕರ್ಕೊಂಡು ಹೋಗ್ತಾರೆ. ಓಕೆ, ಹಾಗೆ. ಸರ್, ನಿಮ್ಗೆ ಡ್ಯೂಟಿ ಮಾಡ್ಲಿಕ್ಕೆ ಯಾವ ಟೈಮ್ ಒಳ್ಳೇದು ಸರ್? ಮಳೆಗಾಲಕ್ಕೆ ಒಳ್ಳೇದಾ, ಬೇಸಿಗೆ ಕಾಲಕ್ಕೆ ಒಳ್ಳೇದಾ? ಯಾಕೆ ಹೇಳಿದ್ರೆ, ಎಕ್ಸಾಂಪಲ್ ಮಳೆಗಾಲಕ್ಕೆ ತುಂಬಾನೇ ಮಳೆ ಬರ್ತಾ ಇರುತ್ತೆ, ನೀವು ಕೆಳಗಡೆ ಹತ್ತಬೇಕು, ಮೇಲೆ ಹೋಗ್ಬೇಕು. ಅಂತ ಸಂದರ್ಭದಲ್ಲೆಲ್ಲ ಯಾವ ತರ ನಿಭಾಯಿಸ್ತೀರಾ ಸರ್ ನೀವು? ನಮಗೆ ಡ್ಯೂಟಿ ಮಾಡ್ಲಿಕ್ಕೆ ಈ ಟೈಮ್ ಒಳ್ಳೇದು, ಬೇಸಿಗೆಗಾಲ ಒಳ್ಳೇದು. ಎಷ್ಟು ಕಷ್ಟ ಏನಿಲ್ಲ ಅಷ್ಟು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ. ಬರುವಾಗ ಗಾಡಿ ಎಲ್ಲ ಲೇಟ್ ಆಗ್ತಾ ಹೋಗ್ತದೆ. ಈ ಕೊಡೆ ಬಿಡಿಸುದು ಮಡಿಸುದು ಇದೇ ಆಯ್ತು ಅವ್ರದ್ದು ಕೆಳಗೆ ಮೇಲೆ ಹೋಗುವಾಗ. ಈ ಬೇಸಿಗೆಲ್ಲ ಅದೇನಿಲ್ಲ, ಪಟ್ಟ ಒಳಗೆ ಬರ್ತಾರೆ, ಪಟ್ಟ ಹೋಗ್ತದೆ ಬಸ್. ಅದೊಂದು ಒಳ್ಳೇದು. ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸಿಗ್ನಲ್ ಬಗ್ಗೆ ತುಂಬಾನೇ ನನಗೆ ಕೆಲವೊಂದೆಲ್ಲ ಕರೆ ಬರ್ತಾ ಇದೆ. ಸಿಗ್ನಲ್ ಬಂದ ನಂತರ ನಮ್ಗೆ ಟೈಮಿಂಗ್ಸ್ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಎಕ್ಸಾಂಪಲ್ ನಮ್ದು ಕಲ್ಸಂಕ ಸಿಗ್ನಲ್, ಮಣಿಪಾಲ್ ಸಿಗ್ನಲ್, ಇದ್ರ ಬಗ್ಗೆ ಹೇಗೆ ಸರ್, ಏನ್ ಹೇಳ್ತೀರಾ ಸರ್? ಒಳ್ಳೇದಲ್ವಾ ಸರ್? ಸಿಗ್ನಲ್ ಒಳ್ಳೇದು, ಆದ್ರೆ ಈ ಟೈಮಿಂಗ್ ಅಲ್ಲಿ ಸಿಗ್ನಲ್ ಒಳ್ಳೇದಲ್ಲ. ಅದು ಈ ಒಂದು 2 ನಿಮಿಷ ಅಂದ್ರೆ ಅದು 4 ನಿಮಿಷಕ್ಕೆ ಹೋಗ್ತದೆ. ಒಂದು ಟೈಮಿಂಗ್ ಕವರ್ ಮಾಡ್ಲಿಕ್ಕೆ ಯಾವುದು. ಅಂದ್ರೆ ನೀವು ಹೇಳುದು ಈ ಟೈಮಿಂಗ್ಸ್ ಇರುವ ಬಸ್ಸಿಗೆ ಓಕೆ, ನೋ ಪ್ರಾಬ್ಲಮ್, ಏನಾಗುದಿಲ್ಲ. ಕೆಲವೊಂದು ಬಸ್ಸಿಗೆ ಟೈಮಿಂಗ್ಸ್ ಇರಲ್ಲ, ಅದಕ್ಕೆ ಬಾರಿ ಕಷ್ಟ ಆಗ್ತದೆ ಈ ಸಿಗ್ನಲ್ ಹಾಕಿ. ಮೊದಲೆಲ್ಲ ಸೀದಾ ಬರ್ತಾ ಇತ್ತು ಗಾಡಿ, ಈಗ 1-2 ನಿಮಿಷ ಸಿಗ್ನಲ್ ಆದ್ರೆ ಫುಲ್ ಜಾಮ್ ಆಗ್ತದೆ. ಒಂದ್ ಸೈಡ್ ಫುಲ್ ಜಾಮ್ ಆಗ್ತದೆ, ಮತ್ತೊಂದ್ ಸೈಡ್ ಬಿಡ್ತಾರೆ. ಆಗ ಟೈಮ್ ಎಜೆಸ್ಟ್ ಆಗುದಿಲ್ಲ ಬಸ್ ಸ್ಟ್ಯಾಂಡ್ ಬರ್ಲಿಕ್ಕೆ. ಓಕೆ, ಆತರ. ಅಂದ್ರೆ ನೀವ್ ಹೇಳುದು ಸ್ವಲ್ಪ ಕಷ್ಟನೇ ಹೇಳ್ತೀರಿ ಬಸ್ಸಿನವರಿಗೆಲ್ಲ? ಬಾರಿ ಕಷ್ಟ ಬಸ್ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ನಾವು ಸ್ವಲ್ಪ ಸ್ಪೀಡ್ ಹೋಗ್ಬೇಕಾಗುತ್ತೆ, ಕವರ್ ಮಾಡ್ಬೇಕಾಗುತ್ತೆ ಅಲ್ವಾ? ಅದು ಸ್ಪೀಡ್ ಹೋಗುವಾಗ, ಸಿಟಿಯಲ್ಲಿ ಹೋಗುವಾಗ ಎಲ್ಲ ನೋಡ್ತಿ, ಎಂತ ಮರ ನಿಂದು ಅದು ಇದು ಅಂತ ಹೇಳಿ ಮಾತಾಡ್ತಾರೆ ಹೋಗುವಾಗ. ಜನಗಳಿಗೆ ಟೈಮಿಂಗ್ಸ್ ಬಗ್ಗೆ ಏನು ಗೊತ್ತಿಲ್ಲ ಕೆಲವರಿಗೆ. ಹೌದು,
ಇವಾಗ ಕೆಲವೊಂದು ಬಸ್ಸಿಗೆ ಇಂತಿಷ್ಟು ಟೈಮಿಂಗ್ ಇರುತ್ತೆ. ಈಗ ನಿಮ್ಮ ಬಸ್ ಒಂದು ಉಡುಪಿಯಿಂದ ಬೆಳ್ತಂಗಡಿಗೆ ಎಷ್ಟು ಟೈಮ್ ಒಳಗೆ ರೀಚ್ ಆಗ್ಬೇಕು? ನಮ್ದು ಪರ್ಮಿಟ್ ಟೈಮೇ 6:45 ನಮ್ದು. ಹಾ 6:40ಕ್ಕೆ ಓಕೆ, ಅದ್ರ ಒಳಗೆ ರೀಚ್ ಆಗ್ಬೇಕು. ಅಲ್ವಾ? ಈಗ ಏನಾದ್ರೂ ಗಾಡಿ ಎಲ್ಲ ಬ್ಲಾಕ್ ಎಲ್ಲ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ಬ್ಲಾಕ್ ಬೇಕಾದ್ರೆ ಮತ್ತೆ ನಾವು ಖಾಲಿ ಹೋಗ್ಬೇಕು. ಓಕೆ, ಮತ್ತೆ ಎಲ್ಲಿ ಸ್ಟ್ಯಾಂಡ್ ಸಿಗಲ್ಲ ನಮ್ಗೆ. ಓ ಸ್ಟ್ಯಾಂಡ್ ಹೋಗ್ಲಿಕ್ಕೆ ಇಲ್ಲ, ಸ್ಟ್ಯಾಂಡಿಗೆ ಹೋಗ್ಲಿಕ್ಕಿಲ್ಲ, ಸೀದಾ ಹೋಗ್ಬೇಕು. ಸೀದಾ ಹೋಗ್ಬೇಕು. ಓಕೆ, ನನ್ನ ಒಬ್ರು ಫ್ರೆಂಡ್ ತುಂಬಾ ಜನ ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ಅವರದೊಂದು ವಿಡಿಯೋ ಮಾಡಿ, ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ವರ್ಷದಿಂದ ಬಸ್ ಅಲ್ಲಿ ಇದ್ದಾರೆ ಹೌದು ಅಂತ ಹೇಳ್ತಾ ಇದ್ರು. ಸೊ ಅವರಿಗೆ ಏನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಅವರು ನೋಡಿ, ನಮ್ಮ ಪ್ರೀತಿಗೋಸ್ಕರ ಅವರು ಹಾಗೆ ಹೇಳ್ತಾರೆ. ಅವರ ಪ್ರೀತಿ ನಾವು ಬಿಡ್ಲಿಕ್ಕೆ ಆಗ್ತದ? ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ. ಅಲ್ವಾ? ಹೌದು. ನಿಮ್ಮ ಮೇಲೆ ಒಂದು ಅಭಿಮಾನ ಇದೆ ಸರ್. ಹೌದು. ಯಾಕೆ ಹೇಳಿದ್ರೆ ನನ್ಗೆ ಯಾವಾಗ್ಲೂ ಕಮೆಂಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಮದನ್ ಸರ್ ಅವರದೊಂದು ವಿಡಿಯೋ ಮಾಡಿ ಅವರ ಕಷ್ಟವನ್ನು ಎಲ್ರಿಗೂ ತೋರಿಸಿ, ತುಂಬಾ ಕಷ್ಟ ಪಡ್ತಾರೆ. ಅದು ನಿಜವಾಗ್ಲೂ ನಿಮ್ಮ ಬಸ್ಸಿಗೆ ಬರ್ತಾರೆ ಅಂತವರೆಲ್ಲ, ಖುಷಿ ವಿಚಾರ ಅಲ್ವಾ? ಹೌದು. ಓಕೆ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಹೌದು, ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಸರ್, ಈ ಸ್ಯಾಲ್ರಿ ಇವಾಗ ಸ್ಯಾಲ್ರಿ ನಿಮ್ಗೆ ಓಕೆನಾ? ಜೀವನ ಸಾಗಿಸ್ಲಿಕ್ಕೆ ಓಕೆನಾ ಸರ್ ಇವಾಗ? ಈಗ ಈ ಫೀಲ್ಡ್ಗೆ ಬಂದಾಗಿದೆ ಸರ್, ಇನ್ನು ಏನ್ ಮಾಡ್ಬೋದು, ಈಗ ಆಗ್ತದೆ ಅಲ್ಲಿಂದ ಅಲ್ಲಿಗೆ ಅಲ್ವಾ? ಹೌದು, ಜೀವನ ಹೋಗ್ತಾ ಇದೆ. ಹೌದು ಸರ್, ನಡೀತಾ ಇದೆ ಸರ್. ಸರ್, ಇವಾಗ ನನ್ಗೆ ಕೆಲವೊಂದೆಲ್ಲ ನಿರ್ವಾಹಕರು ಹೇಳ್ತಾರೆ, ನಮ್ಮ ಬಸ್ ಅಲ್ಲಿ ಬಂದು ಕೆಲವರು ಗಲಾಟೆ ಮಾಡ್ತಾರೆ, ಕೆಲವರು ಒಳ್ಳೆ ರೀತಿಯಿಂದ ವರ್ತಿಸ್ತಾರೆ ಅಂತ ಹೇಳ್ತಾರೆ. ಅಂತದೆಲ್ಲ ಆಗ್ತದ ಸರ್? ಅಂತದೆಲ್ಲ ಆಗ್ತದೆ ಸರ್. ಕೆಲವರು ಗಲಾಟೆ ಮಾಡ್ತಾರೆ ಬಂದು ಬಸ್ಸಿಗೆ, ಅದನ್ನೆಲ್ಲ ನಾವು ಸುಧಾರಿಸ್ಕೊಂಡು ಹೋಗ್ಬೇಕು. ಕೆಲವರು ಒಳ್ಳೆದವ್ರು ಇರ್ತಾರೆ, ಕೆಲವರು ಕೆಟ್ಟವ್ರು ಇರ್ತಾರೆ, ಏನ್ ಮಾಡ್ಲಿಕ್ಕೆ ಆಗ್ತದೆ ಸರ್ ಈಗ? ಅಲ್ವಾ? ಹೌದು. ನಾವು ಏನ್ ಮಾತಾಡಿದ್ರೆ ಸುಮ್ನೆ ಟೈಮ್ ವೇಸ್ಟ್. ಅದೇ ಟೈಮ್ ವೇಸ್ಟ್ ನಮ್ಗೆ. ಮತ್ತೆ ಒಬ್ಬರಿಂದ ಒಂದೊಂದು ಮಾತು ಜಾಸ್ತಿ ಆಗ್ತದೆ, ಹಾಗಾಗಿ ನಾಗೆ ಸುಮ್ಮನೆ ಇರ್ತೇವೆ ಸರ್. ಓಕೆ, ಹಾಗೆ. ಸರ್, ಬೆಳ್ತಂಗಡಿಯಿಂದ ಉಡುಪಿಗೆ ಟಿಕೆಟ್ ಪ್ರೈಸ್ ಎಷ್ಟು ಸರ್? ಬೆಳ್ತಂಗಡಿಯಿಂದ ಉಡುಪಿಗೆ 125 ರೂಪಾಯಿ ಟಿಕೆಟ್. 125 ರೂಪಾಯಿ. ಓಕೆ, ಬೆಳ್ತಂಗಡಿಯಿಂದ 125 ರೂಪಾಯಿ ಟಿಕೆಟ್. ಓಕೆ, ಇದು ಟೈಮಿಂಗ್ಸ್ ಫಾಸ್ಟ್ ಟೈಮಿಂಗ್ಸ್ ಹೇಗೆ ಸರ್ ಇದು ಗಾಡಿ? ಇದು ಫಾಸ್ಟ್ ಅಂತಲ್ಲ, ಸ್ಲೋ ಅಂತ, ಮೀಡಿಯಂ. ಮೀಡಿಯಂ ಟೈಮಿಂಗ್ಸ್. ಓಕೆ. ಹೆಚ್ಚಾಗಿ ಯಾವ ರೂಟ್ ಅಲ್ಲಿ ಹೆಚ್ಚಾಗಿ ಬಸ್ಸಿಗೆ ಜನ ಬಸ್ತಾರೆ? ನಾವು ಬೆಳ್ತಂಗಡಿ, ಮೂಡುಬಿದಿರೆ ಎಲ್ಲ ಒಳ್ಳೆ ಜನ ಆಗ್ತದೆ, ಫುಲ್ ಜನ. ಓಕೆ, ಇದಕ್ಕೆ ಏನಾದ್ರೂ ಹೆಸರು ಇದೆಯಾ ಸರ್? ಇವಾಗ ಕ್ರಿಸ್ತ ಪ್ರಸಾದ್ ಅಂತ ಇದೆ, ಈಗ ಸಬ್ ನೇಮ್ ಎಲ್ಲ ಇರುತ್ತೆ ಕೆಲವೊಂದು ಬಸ್ಸಿಗೆ, ಆತರ ಏನಾದ್ರೂ ಇದೆಯಾ ನಿಮ್ಮ ಗಾಡಿಗೆ? ಇಲ್ಲ. ಈಗ ಕೆಲವರೆಲ್ಲ ಫ್ಯಾನ್ಸ್ ಎಲ್ಲ ಕರೀತಾರೆ ಕಿಸ್ತ ಅಂತ ಅಷ್ಟೇ. ಕ್ರಿಸ್ತ ಓಕೆ, ಕ್ರಿಸ್ತ ಅಂತ ಹೇಳ್ತಾರೆ. ಕ್ರಿಸ್ತ ಅಂತ ಹೇಳಿದ್ರೆ ಕೂಡ್ಲೆ ಗೊತ್ತಾಗುತ್ತೆ. ಎಲ್ಲ ಪ್ರತಿಯೊಂದು ಬಸ್ಸಿಗೆ ಸಹ ಒಂದೊಂದು ಹೆಸರು ಇರುತ್ತೆ, ಈಗ ಶಾರ್ಟ್ ನೇಮ್ ಇರುತ್ತೆ. ಆ ಕ್ರಿಸ್ತ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ. ಸರ್, ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ಅವ್ರ ಅಂತ ಚಲನೆ ನಾವು ಇಷ್ಟರಲ್ಲಿ ಅಷ್ಟು ಒಳ್ಳೆ ಚಲನೆ ಅವ್ರದ್ದು. ಎಲ್ಲಿ ಬೇಕಾದ್ರೂ ಅವರೊಂದು ನಮ್ಮನ್ನು ಕೇಳಿ ಮಾತಾಡಿಸಿಕೊಂಡು ಹೋಗ್ತಾರೆ. ಅವರ ಚಲನೆ ನಾವು ಯಾವಾಗ್ಲೂ ಋಣಿ ಆಗಿರ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಹೀಗೆ ನನ್ನ ಮೇಲೆ ಇರ್ಲಿ ಸರ್. ನಮ್ದೊಂದು ಸಣ್ಣ ಪ್ರಯತ್ನ, ಪ್ರತಿಯೊಬ್ಬರಿಗೆ ತಿಳಿಯುವಾಗೆ ಮಾಡ್ಬೇಕು ಅಲ್ವಾ? ಹೌದು ಸರ್, ಅದರ ಒಂದು ಸಣ್ಣ ಪ್ರಯತ್ನ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.